ಖರ್ಗೆ ತಲೆ ಕೆಟ್ಟೈತಿ, ಅದು ತಲೆ ಸುದ್ದಿಲ್ಲ, ಇಟ್ಟು ವಿಷ ತುಂಬ್ಕೊಂಡೈತಿ. RSS ಏನು ಬ್ಯಾನ್ ಮಾಡ್ತೀನಿ, ಮೊದಲು PFI ಬ್ಯಾನ್ ಮಾಡಿ ನಿಮ್ಮ ತಾಕತ್ತಿದ್ರೆ ನಿಮ್ಮ ಸರ್ಕಾರಕ್ಕೆ ದೇಶದ್ರೋಹಿ ಕೆಲಸ ಮಾಡ್ಲಕತ್ತಾರ. ಅದನ್ನು ಬಿಟ್ಟು ನಿಮಗೆ ಏನು ನೈತಿಕತೆ ಇದೆ ದಲಿತರ ಬಗ್ಗೆ ಮಾತಾಡ್ಲಕ್ಕ? ಖರ್ಗೆ ಅವರಿಗೆ ನೀವು ಏನು ಮಾಡಿರಿ? ದಲಿತ ಸಮುದಾಯಕ್ಕೆ ಗುಲ್ಬರ್ಗಾದ ಎಷ್ಟು ಮನೆ ಕಟ್ಟಿಕೊಟ್ರಪ್ಪ? ಇಷ್ಟೆಲ್ಲ ಈ ದೇಶ ವಿದೇಶದಲ್ಲಿ ಆಸ್ತಿ ಮಾಡಿರತ್ತೇಳಿ ನಾವು ಫೇಸ್ಬುಕ್ನಲ್ಲಿ ನೋಡ್ತೀವಿ. ಖರ್ಗೆರ ಆಸ್ತಿ ಎಟ್ಟೈತಿ, ಕೊಡಗುದಾಗ ಎಟ್ಟೈತಿ, ಬೆಂಗಳೂರಿನಾಗ ಎಷ್ಟು ಕಾಂಪ್ಲೆಕ್ಸ್ ಅದಾವು, ವಿದೇಶದಲ್ಲಿ ಎಟ್ಟೈತಿ, ಎಲ್ಲ ದಾಖಲೆ ಸಹಿತ ಬರ್ಲಕತ್ತಾವು. ಅದನ್ನೆಲ್ಲ ಮಾರಿ ನೀವು ಇಡೀ ಕರ್ನಾಟಕ ದಲಿತರಿಗೆ ಮನೆ ಕಟ್ಸ್ಕೊಡ್ಬೋದು. ನೀವು ದಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಲ್ಲ ಇವರೆಲ್ಲ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅನುಯಾಯಿಗಳು. ಈ ಪ್ರಿಯಾಂಕಾ ಖರ್ಗೆ ಅಂದು ಪೂರ್ತಿ ಮತಭ್ರಮಣ ಆಗಿದೆ. RSSನ್ನು ಎಂಥ ನೆಹರೂಗೆ ಬ್ಯಾನ್ ಮಾಡೋದಾಗೆಲ್ಲ. ನೆಹರು ಭಾರಿ ಪವರ್ಫುಲ್ ಇದ್ದ. ಅವಾಗ ಸರ್ದಾರ್ ವಲ್ಲಭಭಾಯ್ ಪಟೇಲರು ವಿರೋಧ ಮಾಡಿದ್ರೆ ಅದಕ್ಕೆ. ಮುಂದೆ ಅದು ತಾವೇ ವಾಪಸ್ ತೊಗೊಂಡ್ಬಿಟ್ರು. ವಲ್ಲಭಭಾಯ್ ಪಟೇಲ್ ಗೃಹ ಮಂತ್ರಿಗಳಿದ್ದಾಗ ಅದನ್ನು ವಾಪಸ್ ತೊಗೊಂಡ್ರು. ಈ ವ್ಯಕ್ತಿ ಇವು ಅನ್ಬಾರ್ದು ನಾವು. ಏನಾದ್ರು ಸ್ವಲ್ಪ ತಲೆಗಿಲಿ ಮೆದಳಿದ್ರೆ ಯಾವ ಕಾಲಕ್ಕೂ RSSನ್ನು ಈ ದೇಶದ ಒಂದು ರಕ್ತದಿಂದ ಮಣ್ಣಿನಿಂದ ಯಾರಿಗೂ ತೆಗಿಲಿಕ್ಕಾಗೋದಿಲ್ಲ.